ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ನೀವು ಹೇಳಿದ ಲೊಕೇಶನ್ ಬಂದಿದ್ದೀನಿ. ಸೇಫ್ ಅಲ್ಲ ಸರ್? ಜಾಗ ಕಂಪ್ಲೀಟ್ ಆಗಿ ಸೇಫ್ ಆಗಿದೆ, ಏನು ತಲೆ ಕೆಡ್ಸ್ಕೋಬೇಡಿ. ಒಳಗಡೆ ಹೋಗಿ ನಮ್ಮ ಹುಡುಗರು ಇರ್ತಾರೆ, ಸೇಫ್ ಆಗಿರ್ತೀರ. ನಾನು ಬರ್ತೀನಿ. ಓಕೆ ಸರ್. ಸರ್, ಜಯದೇವ್ ಅವ್ರು ಕಳಿಸಿ. ಬಾಸ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಕಿಂಚ ಇದ್ದಂಗಿದ್ದಾನೆ, ಅವನೇನೆ. ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಯಾವನೇ ನೀನು? ಬುದ್ಧಿ ಇಲ್ಲ ನಿನ್ಗೆ? ಗುತ್ತಿಗೆ ಬರ್ತಾ ಇದೆಯಾ ಕೇಳಕ್ಕೆ? ಓ, ಇಲ್ಲ ಹತ್ರ ಹೋಗಿದ್ರೆ ನೀನು ಆಲ್ರೆಡಿ ರಿಲೀಸ್ ಆಗಿ ರೋಡಲ್ಲಿ ಓಡಾಡ್ಕೊಂಡು ನಿಂತಿದ್ಯಾ. ಯಾವಳ ಲೇಡಿ ಅಂತ ಬಿಡ್ತಿದ್ದು? ಯಾರೋಳು ದಣಿ? ಅದು ಯಾರೋಳು? ದಣಿ, ನನ್ನ ಹೆಂಡ್ರು ದಣಿ. ಇನ್ನಾಗಿದ್ದಾಗ ನಿಮ್ಮನ್ಗೆ ಫೋನ್ ಮಾಡಿ ಕಾಡ್ದೆ ಬೇಡ್ದೆ ಬುಡ್ಸಿ ಅಂತ ನೀವು ಮನ್ಸಿಗೆ ಹಾಕಲ್ಲ. ಆಮೇಲೆ ನನ್ನ ಹೆಂಡತಿ ಯಾರ್ದೋ ಕೈಯೋ ಕಾಲೋ ಹಿಡ್ದು ಬುಡ್ಸೋದು ದಣಿಯರ. ಹೆಂಡತಿ ಬಿಡಿಸದ್ಲ? ಹೆಂಡತಿ ಕೈಲಿ ಬಿಡಿಸ್ಕೊಂಡಿದ್ಯ ನೀನು? ಅವತ್ತೇನೋ ಫೋನಲ್ಲಿ ಎಗರಾಡ್ತಿದ್ದ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ, ನಿಮ್ಮನ್ನ ಮನೆಯಿಂದ ಆಚೆ ಹಾಕಿಸ್ತೀನಿ ಅಂತಿದ್ದ. ದೊಡ್ಡ ಡಾನ್ ಥರ ಆಡ್ತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯೋ? ಏನ್ ದಣಿಯರ ಹಿಂಗ್ ಮಾತಾಡ್ತಿದ್ದಾರೆ? ನಾನು ಬಡವ ದಣಿ, ನಾನೇನ್ ಮಾಡಕ್ಕಾಗ್ತದ ದಣಿ? ಜೈಲಾಗಿದ್ನಲ್ಲ, ಎಲ್ಲಿ ಜೀವನ ಪರ್ಯಂತ ಜೈಲೆಲ್ಲ ಕೊಳಿಬೇಕಾಯ್ತದೋ? ಹೆಂಡತಿ ಮಕ್ಳು ಮಕ್ಕ ನೋಡಕ್ಕೆ ಆಗಲ್ವ ಅಂತ ಭಯಕ್ಕೆ, ಆತಂಕಕ್ಕೆ ಇದನ್ನ ಮಾತಾಡ್ಬಿಟ್ಟಿದ್ದೀನಿ. ಅದನ್ನ ಮನ್ಸ್ಕಾಕಬಿಟ್ಟಿದ್ದೀನಿ. ಇದೊಂದು ಕಿತ್ತ ನನಗೆ ಸಮಸ್ಬಿಟ್ಟಿದ್ದೀನಿ. ನಾನು ಊರಿಗೋಗಿ ನೆಮ್ಮದಿಯಾಗಿ ಜೀವನ ಮಾಡ್ಬಿಡ್ತಿದ್ದೀನಿ. ಕಾಲಕ್ಕೆ ಬೀಳ್ತೀನಿ, ಹಂಗ ಊರಿಗೋಗಿ ತಗೊಂಡ್ಬಿಡ್ತಿದ್ದೀನಿ. ಅವತ್ತು ನೀನು ಮಾತಾಡಿದ ಮಾತಿಗೆ ನಿನ್ನ ಸಿಗದಾಕೋಷ್ಟು ಕೋಪ ಬಂದಿತ್ತು. ಆದ್ರೆ ಈಗ ನೀನ್ ಆಡ್ತಿರೋ ನೋಡಿದ್ರೆ ಪಾಪ ಅನ್ಸುತ್ತೆ. ಬಂದೇ ಇರು. ಒಂದು ಸ್ವಲ್ಪ ದಿನನಾದ್ರೂ ನೀನು ನನಗೆ ನಿಯತ್ತಾಗಿ ಕೆಲಸ ಮಾಡಿ. ಅದಕ್ಕೆ ಇದು ತಗೋ. ಬೇಡದಣಿ, ಈ ದುಡ್ಡೆಲ್ಲ ಹಾಕ್ದೇನೆ, ಇದೆಲ್ಲ ಏನು ಬಿಡಿ, ಈ ದುಡ್ಡ ನೀವೇ ಮಾಡಿ ಕಳಿದೀನಿ. ನನ್ನ ಬಿಟ್ಬಿಡ್ತೀನಿ, ಊರಿಗೆ ಕೊಟ್ಟೋಯ್ತೀನಿ. ಊರಿಗೆ ಹೋಗ್ಲಿ, ಇನ್ಯಾವತ್ತು ಈ ಕಡೆ ಬರಬಾರ್ದು ಅಂತಾನೆ ಕೊಡ್ತಾ ಇರೋದು ಇದು. ನಿನ್ ಋಣದಲ್ಲಿ ನಾನು ಯಾಕೋ ಇರ್ಲಿ? ತಗೋ. ಬೇಡದಣಿ, ಹಿಡ್ಕೊಂಡೆ ನೋಡು, ಇದ್ದೇ ಲಾಸ್ಟ್. ಈ ದುಡ್ಡು ತಗೊಂಡು ಬಸ್ ಹಿಡ್ಕೊಂಡು ಸೀದಾ ಚಿಕ್ಕಮಂಗ್ಳೂರ್ಗೆ ಹೋಗಿ ಸೇರ್ಕೊಬೇಕು. ಇನ್ ಯಾವತ್ತೂ ಈ ಕಡೆ ತಲೆ ಹಾಕು ಮಲಗಬಾರ್ದು. ನನ್ನ ಹತ್ರ ಇನ್ನೊಂದು ಸಲ ಏನಾದ್ರು ಬಾಲ ಬಿಚ್ಚೋದಕ್ಕೆ ನೋಡಿದ್ರೆ ಕಟ್ಟು ಮಾಡ್ಬಿಡ್ತೀನಿ. ಇಲ್ಲ ದಣಿ, ಹಂಗೆ ಬರ್ತೀನಿ. ಕೆಂಚ, ನಾನು ನಿನಗೆ ಕಾಲ್ ಮಾಡಿದಾಗ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಅಂದಮೇಲೆ ಈ ಫೋನ್ ಯಾರ್ದು? ದಣಿ, ಅದು ನಾನು ಜೈಲಾಗಿದ್ದಾಗ ಆ ಪೊಲೀಸ್ ತಗಿಸ್ಕೊಂಡು ಫೋನ್ ಮಾಡ್ತಿದ್ದೆ. ಇದು ನಾನು ಹೊಸ ನಂಬರ್ ತಗೊಂಡಿವ್ನಿ. ಹ್ಞೂ ದಣಿ, ಹೊಸ ಸಿಮ್ ಹಾಕೊಂಡಿವ್ನಿ. ಹೊಸ ನಂಬರ್? ಏಯ್ ಮಗನೇ, ನನಗೆ ಆವಾಜ್ ಬಿಡ್ತೀಯಲ್ಲ? ಇದೇ ಕಂಡ್ಲಾ ನಿನಗೆ? ಬಿಡಾಕಿಲ್ಲ ನಿನ್ನ, ಸರಿಯಾಗಿ ಮಾಡ್ತೀನಿ. ಹಾಂ ಮಧು, ಹೇಳಿ ಸರ್. ಎಲ್ಲಿದ್ದೀರಾ? ಹೋಗಿದ್ದ ಕೆಲಸ ಏನಾಯ್ತು? ಮಧು, ನೀವು ಕೊಟ್ಟಿದ್ದ ಇನ್ಫಾರ್ಮೇಶನ್ ಪಕ್ಕ ಇತ್ತು. ನಾವು ಫಾಲೋ ಮಾಡ್ಕೊಂಡು ಬಂದ್ವಿ. ಅವ್ರಿಗೆ ಮೋಸ್ಟ್ಲಿ ನಾವು ಫಾಲೋ ಮಾಡ್ತಾ ಇರೋದು ಗೊತ್ತಾಯ್ತು ಅಂತ ಅನ್ಸುತ್ತೆ. ಅದಕ್ಕೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಓಶೆ, ವೆಹಿಕಲ್ ಇಲ್ಲೇ ಇದೆ, ಬಟ್ ಯಾರೂ ಇಲ್ಲ ವೆಹಿಕಲಲ್ಲಿ. ನನಗೂ ನನ್ನ ಡೌಟ್ ನಿಜನೇ ಆಯಿತು ಸರ್. ಈಗ ಹಾಕ್ಬೋದು ಅಂತ ನೀವು ಕಳಿಸಿದ್ರಲ್ಲ, ಅವ್ರ ಹತ್ರ 2 GPS ಟ್ರ್ಯಾಕರ್ಸ್ನ ಈಸಿಟ್ಕೊಂಡಿದ್ದೆ. ಒಂದನ್ನು ಕಾರೇ ಫಿಕ್ಸ್ ಮಾಡಿದ್ದೆ,
ಇನ್ನೊಂದನ್ನು ಆ ದುಡ್ಡಿರೋ ಬ್ಯಾಗಲ್ಲಿ ಇಟ್ಟಿದೆ ಸರ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಹಾಂ ಸರ್, ಅದರ ಟ್ರ್ಯಾಕಿಂಗ್ ನನ್ನ ಹತ್ರ ಇದೆ. ನಿಮ್ಗೆ ಆಕ್ಸೆಸ್ ಕೊಡ್ಲಾ? ಪ್ಲೀಸ್ 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 ಕಳಿಸಿ. ಓಕೆ ಸರ್. ಏನಾಯ್ತು? ಅವನು GPS ಟ್ರ್ಯಾಕರ್ನ ವೆಹಿಕಲ್ಗಂತೂ ಮತ್ತೆ ದುಡ್ಡಿತ್ತಲ್ಲ ಆ ಬ್ಯಾಗಲ್ಲೂ ಕೂಡ ಹಾಕಿದ್ನಂತೆ. ಸೊ ಈ ಸೆಂಡಿಂಗ್ ದಟ್ ಟ್ರ್ಯಾಕರ್. ಯಾ ನೋಡೋಣ. ವಾಟ್ ಇದು ನಮ್ಮ ಮಹದೇವಪುರ ಫ್ಯಾಕ್ಟ್ರಿ ಗೋಡನ್ ರೋಡ್ ತೋರಿಸ್ತಾ ಇದೆಯಲ್ಲ. ಕೊಡೋಣ. ನಾನು ಕೆಂಚಾಗಿ ಎಲ್ಲಿ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ. ಒಂದು ನಿಮಿಷ ಇರಿ. ಹೇಳಿ ಅಮ್ಮವ್ರೆ. ಹಲೋ ಕೆಂಚ, ಎಲ್ಲಿದ್ದೀರಾ? ಅಮ್ಮವ್ರೆ, ನಾನಿಲ್ಲಿ ಮಾದೇಪುರ ತಗೋತಾವನೆ. ಓಕೆ, ಅಲ್ಲೇ ಮಾದೇಪುರದಲ್ಲಿ ಗೌತಮ್ ದೇವ್ ಅವ್ರದ್ದು ಒಂದು ಗೋಡೌನ್ ಇದೆ. ನೀವು ಅಲ್ಲೇ ಬಂದ್ಬಿಡಿ, ನಾವು ಅಲ್ಲೇ ಬರ್ತಿದ್ದೀವಿ. ಆಗ್ಲಿ ಅಮ್ಮವ್ರೆ, ಕೇಳ್ಕೊ ಬಂದ್ಬಿಡ್ತೀನಿ. ಮಾದೇಪುರ ತಾವೆ ಅಂದ್ರೆ ನಾನು ನಿಮ್ಗಿಂತ ಮುಂಚೆನೆ ಬಂದಿರ್ತೀನಿ. ಬನ್ನಿ. ಓಕೆ ಸರಿ ಅಮ್ಮವ್ರೆ. ಓಕೆ. ಅತ್ತೆ, ನಾನು ಸ್ವಲ್ಪ ಸ್ಟುಡಿಯೋ ಹತ್ರ ಹೋಗಿ ಬರ್ತೀನಿ. ಹೋಗಮ್ಮ, ಮಾತಾಡು. ಮಹಿಮಾ, ಹೊರಟೆ ಬಿಟ್ಟಿಯಾ? ಹಾಂ ಅತ್ತೆ. ಕಂದ, ನಿನ್ಗೊಂದು ವಿಷಯ ಹೇಳಬೇಕು. ನೀನು ಅಪ್ಸೆಟ್ ಆಗಲ್ಲ ತಾನೆ? ಅಂದರೆ ನೀವು ನನಗೆ ಅಪ್ಸೆಟ್ ಆಗೋ ವಿಷಯ ಹೇಳಕ್ಕೆ ಬಂದಿದ್ದೀರಾ ಅಂತ ಆಯಿತು. ಹಾಗಿದ್ರೆ ಹೇಳಲೇಬೇಡಿ, ನಾನು ಅಪ್ಸೆಟ್ ಆಗೋಕೆ ರೆಡಿನೇ ಇಲ್ಲ. ಪರವಾಗಿಲ್ಲ, ಹೇಳಿ ಅತ್ತೆ. ಥ್ಯಾಂಕ್ ಯು ಕಂದ, ಥ್ಯಾಂಕ್ಸ್ ಅಲ್ಲ. ಅದೇನಿಲ್ಲ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನನ್ನ ಹತ್ರ ಮಾತಾಡಕ್ಕೆ ಅಂತ. ನಾವು ಮಾತಾಡ್ತಾ ಇದ್ವಾ, ಮಾತಲ್ಲಿ ಈ ಸೊಸೆಯರ್ ವಿಷಯ ಎಲ್ಲ ಬಂತು. ಏನು ಹೇಳಿದ್ರು, ನಿನ್ನ ಸೊಸೆ ಶ್ರೀಮಂತರ ಮನೆ ಹುಡುಗಿ, ನಿನ್ನ ಸೊಸೆಗೆಲ್ಲ ಕೆಲಸ ಬರುತ್ತಾ, ನೀನೊಬ್ಳೆ ಕೆಲಸ ಮಾಡ್ತೀಯಾ, ಅದು ಇದು ಅಂತ ಹೇಳ್ಬಿಟ್ರು. ನಿಂಗೆ ಗೊತ್ತಲ್ಲ ನನ್ನ ಬುದ್ಧಿ. ಅವ್ರ ಕಾಲು ಎಳೆದ ತಕ್ಷಣ ನೀನು ಬಿಟ್ಕೊಡಕ್ಕಾಗತ್ತಾ? ನನ್ನ ಸೊಸೆ ಹೊರಗಡೆನೂ ಮನೇಲೂ ಚಕ್ಕದಾಗಿ ಕೆಲಸ ಮಾಡ್ತಾಳೆ, ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾಳೆ. ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಹಾಗಾದ್ರೆ ನಾವು ಎಲ್ಲ ನೋಡ್ತೀವಿ ನಿನ್ನ ಸೊಸೆಗೆ ಎಷ್ಟು ಮಟ್ಟಕ್ಕೆ ಕೆಲಸ ಬರುತ್ತೆ, ಅದಕ್ಕೊಂದು ಕಾಂಪಿಟೇಷನ್ ಇಟ್ಕೋತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸಾರಿ ಕಂದ, ಏನೋ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ನಾನು ಅವ್ರ ಬಿಲ್ಡಪ್ ಕೊಟ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟೆ. ಇನ್ನೊಂದ್ಸಲಿ ನಾನು ಈ ಥರದಕ್ಕೆ ಕಮಿಟ್ ಆಗೋಕ್ಕೆ ಹೋಗೋದಿಲ್ಲ. ಇದೊಂದ್ಸಲಿ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ಈ ಕಾಂಪಿಟೇಷನ್ಗೆ ಬರ್ತೀಯಾ? ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ? ಕಾಂಪಿಟೇಷನ್ ತಾನೇ, ಪಾರ್ಟಿಸಿಪೇಟ್ ಮಾಡಿದ್ರಾಯ್ತು ಬಿಡಿ. ನನಗೆ ಚಾಲೆಂಜಸ್ ಅಂದರೆ ತುಂಬ ಇಷ್ಟ. ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡಿಕೊಂಡು ವಿನ್ ಆಗೋದ್ರಲ್ಲಿ ತುಂಬ ಥ್ರಿಲ್ ಇರುತ್ತೆ. ನಾನಂತೂ ಇದಕ್ಕೆ ರೆಡಿ. ಯಾವಾಗ ಕಾಂಪಿಟೇಷನ್ನು? ಅವರು ನಾಳೆನೇ ಇಟ್ಕೊಂಡಿದ್ದಾರಂತೆ. ಅಯ್ಯೋ ಅತ್ತೆ, ನಾಳೆನಾ? ನಾಳೆ ಅಂದರೆ ಸಾಧ್ಯನೇ ಇಲ್ಲ. ನಂಗೆ ನಾಳೆ ತುಂಬಾ ಕೆಲಸ ಇದೆ. ತುಂಬ ಡಿಸೈನ್ಸ್ನ ಫೈನಲ್ ಮಾಡಬೇಕು. ನಮ್ಮದು ಹೊಸ ಫ್ಯಾಷನ್ ಶೋ ಬರ್ತಾ ಇದೆ, ಅದ್ರ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಾಳೆ ಆದರೆ ಆಗೋದೇ ಇಲ್ಲ ಅತ್ತೆ. ಇಫ್ ಪಾಸಿಬಲ್ ಇನ್ನೊಂದು ದಿನ ಇಟ್ಕೊಳ್ಳೋಣ, ನಿಮ್ಗೆ ಓಕೆನಾ? ನನಗೆಲ್ಲ ಓಕೆಮ್ಮ, ಆದರೆ ಅವ್ರು ಕೇಳಬೇಕಲ್ಲ, ಅವರು ನಾಳೆನೇ ಇಟ್ಕೋಬೇಕಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.